ಫುಲ್ ತಿನ್ಬೇಕ ಬಾಯ್ ಫುಲ್ ಪೂರಾ ತಿನ್ಬೇಕ. ಒಂದೊಂದ್ ತಿನ್ಬೇಕ್ ಶಿವ, ಹಂಗ್ ತಿನ್ನಂಗಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಫುಡ್ ಚಾಲೆಂಜ್ ಇದೆ. ಯಾವ ಥರ ಅಂದರೆ 4 ರೌಂಡ್ ಇರುತ್ತೆ. ಫಸ್ಟ್ ರೌಂಡಲ್ಲಿ 25 ಪಾಯಿಂಟ್ಸು, ಸೆಕೆಂಡ್ ರೌಂಡಲ್ಲಿ 25 ಪಾಯಿಂಟ್ಸು, ಎಲ್ಲ ಸೇರಿ 4 ರೌಂಡು. 4 ರೌಂಡಲ್ಲಿ ಯಾರು ಎಷ್ಟು ಪಾಯಿಂಟ್ಸ್ ತೊಗೊತಾರೆ ಅವರು ಈ ಚಾಲೆಂಜ್ನ ವಿನ್ನರು. ಈ ಚಾಲೆಂಜಲ್ಲಿ ಸ್ಪರ್ಧಿಗಳು ಬಂದು ಮೊದಲಿಗೆ ದರ್ಶನ್, ಆಮೇಲೆ ಸೋಮೇಶು, ಮತ್ತು ಶಿವ ಅವರಿದ್ದಾರೆ, ಹಾಗೆ ಸಂತೋಷ್ ಅವರು ಇದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಶಿವ ಅವರು ಪಾನಿಪುರಿ ಚಾಲೆಂಜಲ್ಲಿ ಸೋತಿದ್ದಾರೆ. ಅವರು ಈ ವಿಡಿಯೋದಲ್ಲಾದರೂ ಗೆಲ್ತಾರೇನೋ ಅಂತೇಳಿ ಒಂದು ಆಸೆಯಿಂದ ಅವ್ರನ್ನ ಈ ವಿಡಿಯೋಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕರೆದಿದ್ದೀನಿ. ಬನ್ನಿ ಲೆಟ್ಸ್ ಚೆಕ್. ಫಸ್ಟ್ ರೌಂಡಲ್ಲಿ ಬಾಳೆಹಣ್ಣು ತಿನ್ನಬೇಕು. 10 ಬಾಳೆಹಣ್ಣು ಇರುತ್ತೆ. 7 ನಿಮಿಷದಲ್ಲಿ ಯಾರು ಬೇಗ ಮುಗಿಸ್ತಾರೆ ಅವ್ರಿಗೆ 25 ಪಾಯಿಂಟ್ಸು. ಎಷ್ಟು ಮಿಕ್ಕಿರುತ್ತೋ ಅದನ್ನು ಮೈನಸ್ ಮಾಡಿಬಿಟ್ಟು ಪಾಯಿಂಟ್ಸ್ ಕೊಡ್ತೀನಿ. ಪ್ರತಿ ರೌಂಡಲ್ಲೂ 25 ಪಾಯಿಂಟ್ಸ್ ಇರುತ್ತೆ. ರೌಂಡ್ ಬಂದು ಬಾಳೆಹಣ್ಣಿದೆ. 10 ಬಾಳೆಹಣ್ಣು ತಿನ್ನಬೇಕು 7 ನಿಮಿಷದಲ್ಲಿ. ಟೈಮ್ ಸ್ಟಾರ್ಟ್. ಶುರು ಮಾಡಿದೆ. ಶೇರ್ ಮಾಡ್ಬೋದು. ತಿನ್ನೋ ಪೂರಾ ತಿನ್ನೋ. ಒಂದೊಂದು ಬಾಳೆಹಣ್ಣು ಒಂದೊಂದು ಇದಕ್ಕೆ ತಿನ್ಬಿಡೋಕ, ಒಂದಾಡ್ದಕ್ಕ. 7 ನಿಮಿಷ ಇದೆ ಟೈಮ್ ಬೇಜಾನ್ ಐತೆ ತಿನ್ಕೊಂತ. ಹಿಂದೆ ನಿಂತ್ಕೊಂಡು ಚೇರ್ ಮಾಡೋದಲ್ಲ, ಈಗ ತಿನ್ನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಶಿವ ಖಾರ ಇಲ್ಲ ತಿನ್ನು. ತಿನ್ನ ಯಾವ ಹುಳ ಅಂತ. ಸಂತೆ ಮುಗಿತ್ ಸಂತೆ. ಮಳೆ ಬೇರೆ ಬರ್ತಾ ಇದೆ. ಮಳೆ ಎಲಿ ಜೊತೆ ಇಲ್ಲಿ ತರ ಮಳೆ ಜೊತೆ ಚಾಲೆಂಜ್ ಇದೆ. ನಿಮ್ ಮಾತ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ಕೋತೀನಪ್ಪ. ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ. ಸುಳ್ಳೇಬಾರ್ದು. ನಿಮ್ಗೋಸ್ಕರ ನಿಮ್ಗೆ ಈಸಿ ಆಗ್ಲಿ ಅಂತ ಅಣ್ಣ ತಂದಿನಿ. ಬಾವಾ ಬೇಡ ಬಾವಾ, ಇಷ್ಟೊಂದು ತಿನ್ನಕ್ ಆಗಲ್ಲ ಬಾವಾ. ತಿನ್ಬೇಕು. ದರ್ಶನ ಆ ಕಡೆ ಫುಲ್ ತಿನ್ಬೇಕ ಬಾಯ್ ಫುಲ್ ಪೂರಾ ತಿನ್ಬೇಕ. ಒಂದೊಂದ್ ತಿನ್ಬೇಕ್ ಶಿವ, ಹಂಗ್ ತಿನ್ನಂಗಿಲ್ಲ. ಒಂದೊಂದ್ ತಿನ್ಬೇಕ, ಒಂದೊಂದು ನೀಟಾಗಿ ತಿನ್ಬೇಕು. ಮುಗಿದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಅಂತ ಹೇಳಿ ಸಂತೋ ಒಂದ್ ಎಂಟ್ರ ತಿನ್ನ ನೀನು. ಮುಗಿತ ಕೈತಲೆ ಪವರ್ ಮುಗಿತು. ನೆಕ್ಸ್ಟ್ ಚಾಲೆಂಜ್. ಕಮ್ ಆನ್ ಲೆಟ್ಸ್ ಗೋ ಬ್ರೋ. ಟೈಮ್ ಇದೆ, ಇನ್ನ ಟೈಮ್ ಆಯ್ತವ. ಇನ್ನ 6 5 4 3 2 1 ಟೈಮ್ ಅಪ್. ಮೊದಲನೇ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸಂತು ಅವರು 1 ನಿಮಿಷ 40 ಸೆಕೆಂಡ್ ಅಲ್ಲಿ 10 ಬಾಳೆಹಣ್ಣು ತಿಂದು 25 ಅಂಕಗಳೊಂದಿಗೆ ಫಸ್ಟ್ ಇದ್ದಾರೆ. ಶಿವ ಅವರು ತಿಂದು ಅವರು 25 ಅಂಕಗಳೊಂದಿಗೆ ಸೆಕೆಂಡ್ ಇದ್ದಾರೆ. ಇಲ್ಲಿ 2 3 4 ಅವರು 15 ಅಂಕಗಳೊಂದಿಗೆ ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ತಡಿ ಅವ್ನು ನೋಡ್ಬೇಕು ಗೊತ್ತಾಗ. ದರ್ಶನ್ ಅವರು 2 ಬಾಳೆಹಣ್ಣು, ಅವರು ಅಂದ್ರೆ 20 ಅಂಕಗಳೊಂದಿಗೆ ಥರ್ಡ್ ಇದ್ದಾರೆ. ಸೋಮ ಅವರು 4th ಇದ್ದಾರೆ ಈ ರೌಂಡ್ ಅಲ್ಲಿ. ಇನ್ನು ನೆಕ್ಸ್ಟ್ ರೌಂಡ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ನೋಡೋಣ. ನೆಕ್ಸ್ಟ್ ರೌಂಡ್ ಅಲ್ಲಿ ಹೋಗೋಣ. ಈಗ ಮೊದಲೇ ರೌಂಡ್ ಮುಕ್ತಾಯ ಆಯ್ತು. ಈಗ ಸೆಕೆಂಡ್ ರೌಂಡ್ ಅಲ್ಲಿ 10 ಫ್ರೂಟ್ ಇದಾವೆ. ಸೇಮ್ ಅದೇ ತರ ಪಾಯಿಂಟ್ಸ್ ಇರುತ್ತೆ. ಒಂದೊಂದು ಫ್ರೂಟಿಗೂ 2.5 ಮಾರ್ಕ್ಸ್ ತರ. ಯಾರು ಬೇಗ 7 ನಿಮಿಷದಲ್ಲಿ ಯಾರು ಬೇಗ ಮುಗಿಸ್ತಾರೆ ಅವ್ರಿಗೆ 25 ಅಂಕಗಳು ಇರ್ತದೆ. ಮತ್ತು ಇದರಲ್ಲಿ ರೂಲ್ಸ್ ಬಂದು ಪ್ರತಿಯೊಂದು ಫ್ರೂಟಿದು ತಂದೆ ಆದ ಸ್ಟ್ರಾ ಜೊತೆ ಕುಡಿಬೇಕು, ಮತ್ತು ಅದರಲ್ಲಿ ಕುಡ್ದಾದ್ಮೇಲೆ ಸ್ಟ್ರಾ ಅದ್ರ ಜೊತೆನೇ ಇರಬೇಕು. ಮಾಡೋಣ. 1 2 3 ಸ್ಟಾರ್ಟ್. ಕುಡಿಯೋ ಸ್ಟ್ರಾ ಚುಚ್ಕೊಂಡು ಕುಡಿಯೋದೈತಲ್ಲ, ಅದರಲ್ಲಿ ಮಜಾ. ಇದು ಕುಡಿಯೋ ಮಜಾ ಬ್ರೋ. ಹಂಗೆಲ್ಲ ಇಲ್ಲ ಬ್ರೋ, ಒಂದೊಂದು ತಗೋಬೇಕು ನೀನ. ಹಂಗೆಲ್ಲ ಮುಂಚೆ ಮಾಡಂಗಿಲ್ಲ ನೀನ. ಫುಲ್ ಕೊಡಿ ಚಲಂಗಿಲ್ಲ. ಕುಡಿತಾ ಇರ್ರಿ. ಬ್ರೋ ಫುಲ್ ಕುಡಿಬೇಕು. ಅಲ್ಗಾಸ್ ನೋಡ್ರಿ, ಅಲ್ಗಾಸ್.
ಒಂದೂವರೆ ನಿಮಿಷ ಇನ್ನೂ ಟೈಮ್ ಇದೆ. ಒಬ್ರು ಚೆಕ್ ಮಾಡೋಣ. ಹೌದೇ ಟೈಮ್ ಐತಿ ಅಲ್ಲ ನೀ ಅದನ್ನ ಚೆಕ್ ಮಾಡವನ್ ಎಲ್ಲ ಅಷ್ಟೋರ್ದು. ತ್ರೀ ಟೂ ಒನ್ ಸ್ಟಾಪ್. ತಡಿ ಹಂಗೆ ಇರ್ಲಿ ಈಗ ಹಂಗೆ ಇರ್ಲಿ. 3 ಅದೊಂದು ಇಟ್ಕೋ, ಅದನ್ನ ನೋಡು. ಫುಲ್ ಐತೆ. 4 ಅವ್ರಿಗೆ 15 ಅಂಕಗಳು. ಶಿವು ಅವರು 3 ಅಂದ್ರೆ ಅವ್ರಿಗೆ 17.5 ಮಾರ್ಕ್ಸು. ಸೋಮ 5. 6 ಲೆಕ್ಕಕ್ಕೆ 6 ಒಂದು ವಾಪಸ್ ಕೊಡ್ತೈತಿ ನಿನ್ ಲೆಕ್ಕ. ಅಂದ್ರೆ ಅವ್ನು ಕುಡ್ದಿದ್ದು ಹಿಡಿಯಾಕಂತ ಅಲ್ಲಿ ಬಿಟ್ಟಿರೋದಾಳ 6 ತೆಗಿ. 6 ಅಂದ್ರೆ ಎಷ್ಟು ಹಾಕ ಬರೀ 10 ಅಂಕಗಳು ಸೋಮ ಅವ್ರಿಗೆ. ತಗೊಂಡಿದ್ದೆ ಮೈನಸ್ ಅದು. ಹಿಂದೆ 5 5 ಅಂದ್ರೆ 2 5 ಸೇಮ್ 17.5. 2 ರೌಂಡ್ ಮುಕ್ತಾಯದೊಂದಿಗೆ ಶಿವ ಅವರು ಫಸ್ಟ್ ಸ್ಥಾನದಲ್ಲಿದ್ದಾರೆ, ಸಂತು ಅವರು ಸೆಕೆಂಡ್ ಸ್ಥಾನ, ಹಾಗೆ ದರ್ಶನ್ ಅವರು ಥರ್ಡ್ ಸ್ಥಾನದಲ್ಲಿದ್ದಾರೆ, ನಮ್ಮ ಸೋಮ ಅವರಂತೂ 4ನೇ ಸ್ಥಾನದಲ್ಲಿದ್ದಾರೆ. ಈಗ 3ನೇ ರೌಂಡ್ ಬಂದು ಬಿಸ್ಕೆಟ್ ತಿನ್ನೋದಿದೆ. ಒಂದೊಂದು ಬಿಸ್ಕೆಟ್ ಪ್ಯಾಕು 5 ಅಂಕ ಇರುತ್ತೆ. ಟೋಟಲ್ 25 ಅಂಕ. 2 ನಿಮಿಷದಲ್ಲಿ ಯಾರು ಮುಗಿಸ್ತಾರೋ ಅವ್ರಿಗೆ ಅಂಕ ಸಿಗುತ್ತೆ. 1 2 3 ಸ್ಟಾರ್ಟ್. ತಿನ್ನು ತಗೊಳ್ಳೋ ಸಂತು. ಅವ್ನು ಇದಾಗ್ತಿದ ಅಥವಾ ಯಾಕೋ ತಿನ್ನು, ಊಟ ಮಾಡಿ ಬರ್ಬಾರ್ದು ಇದಕ್ಕೆಲ್ಲ. ಹೇಳಿನಿಲ್ಲ ನೀನು ಫುಡ್ ಚಾಲೆಂಜ್ಗೆ ಕರೆಯೋದು ನೀನು ಅಂತ ಹೇಳಿ ನಾನು. ನಿಧಾನಕ್ಕೆ ತಿನ್ನು. ನಮಗೆ ಎತ್ತದ ಪತ್ತದ ಕರಿತಾನ ಅಂತೇಳಿ ನಾವು ಗಡತ್ ನನಗೆ ವಾಮಿಟ್ ಮಾಡ್ತೀನಿ ಅನ್ನೋ ಫೀಲ್ ಆಗ್ತಾ ಐತೆ. ಬ್ರೋ ಏನಿಲ್ಲ, ಹಿಂಗೆ ಎದ್ದೋಗು, ಸೈಡಲ್ಲಿ ಹೋಗ್ಬಿಟ್ಟು ವಾಮಿಟ್ ಮಾಡಿ ನೀನು. ಎಷ್ಟು 5.5 ಪ್ಯಾಕೆಟ್ 4 ಪ್ಯಾಕೆಟ್ ಉಳಿದೈತೆ ನೋಡಿ. ನೀ ಹಂಗೆ ತಿಂದ್ರೆ ಉಳಿತೈತೋ, ತಿನ್ನೋ ಬೇಗ. ತಿನ್ಬೇಕು ಬೇಗ ಬೇಗ. ಹಣ ಇಲ್ಲ ಇಲ್ಲಿಟ್ಟು ಹಣ ತಗೊಂಡ್ಬಡ್ಲಿ ಓಕೆ. ಇವ್ರಿಬ್ರು ನಡು ಒಂದು ಇಡೋಣ. ನಾನೇ ಒಂದೂವರೆ ನಿಮಿಷ ಆಯ್ತು. 2 ಪ್ಯಾಕೆಟ್ ತಿನ್ಬೇಕು ನೀವು. ಇನ್ನ 30 ಸೆಕೆಂಡ್ ಅಲ್ಲ 2 ಪ್ಯಾಕೆಟ್. 2 ಪ್ಯಾಕೆಟ್ ಮುಗಿಸ್ಬೇಕು ಅಟ್ಲೀಸ್ಟ್. ಇನ್ನ 50 ಸೆಕೆಂಡ್ ಸಂತೆ. ಪೂರ ಬ್ಯಾಕ್ ಮಾಡಿ. 10 ಸೆಕೆಂಡ್ ಐತೆ. 2 ಪ್ಯಾಕೆಟ್ ಪೂರ ಹಾಕೊಂಡು 6 5 4 3 2 1 ಟೈಮ್ ಅಪ್. ನೀವು ಒಂದು ಕಂಪ್ಲೀಟ್ ಮಾಡಿಲ್ಲ, 0 ಕೊಟ್ರಿ ಸಲ. ಇದು ಸೇಮ್. ಇದು ಈ ಕ್ಯಾಂಡಿಡೇಟ್ ಸೇಮ್ 0 ಕ್ಯಾಂಡಿಡೇಟ್. ಇದು ಫುಲ್ ಕಂಪ್ಲೀಟ್ ಆಗಿಲ್ಲ. ಇನ್ನು ಇಷ್ಟ ಕೊಡೋದಾಗ ಇಲ್ಲ ಪಾಯಿಂಟ್ಸ್ ಕೊಡಲ್ಲ ನಾನು. 1 ಇಟ್ಟು ಕೊಡಲ್ಲ. ಇಲ್ಲ 2 ಕೊಡಲ್ಲ. ಅದಕ್ಕೆ ತಿನ್ಬೇಕಂತ ಹೇಳಿದ್ದೆ. ಶಿವ ಅವರು 2 ಪ್ಯಾಕೆಟ್ ಕಂಪ್ಲೀಟ್ ಮಾಡಿದ್ದಾರೆ, ಅವ್ರಿಗೆ 10 ಅಂಕ. ಸಂತು ಅವರು ಸೇಮು 1 ಕಂಪ್ಲೀಟ್ ಮಾಡಿದ್ದಾರೆ, ಅವ್ರಿಗೆ 5 ಅಂಕ. ನೋಡೋಣ ಇಲ್ಲಿ ನೀವು ನೋಡಿ, ಇಲ್ಲಿ 4 ಉಳಿಸ್ತಾರೆ ಇವ್ರಿಗೆ. ಸಂತು ಅವ್ರಿಗೆ 5 ಅಂಕ, ಶಿವ ಅವ್ರಿಗೆ 10 ಅಂಕ. ಈ ರೌಂಡಲ್ಲೂ ಶಿವ ಅವರೇ ಲೀಡಲ್ಲಿದ್ದಾರೆ. ರೌಂಡ್ ಅಂತದಿಗೆ ಶಿವ ಅವರು ಲೀಡಲ್ಲಿದ್ದಾರೆ ಅದೇ ಥರ. ಬಟ್ ಅವರು ಲಾಸ್ಟ್ ಚಾಲೆಂಜಲ್ಲಿ ಸೋತಿದ್ರು ಕಾರಣಕ್ಕೋಸ್ಕರ ಈಗ ಪ್ರತಿ ರೌಂಡಲ್ಲೂ ಅವರೇ ಲೀಡಲ್ಲಿ ಬರ್ತಾ ಇದ್ದಾರೆ. ಸಂತವರು ಸೇಮ್ ಅದೇ ಥರ ಸೆಕೆಂಡಲ್ಲಿದ್ದಾರೆ. ದರ್ಶನ್ ಅವರು ಸಹ ಸೇಮು. ಹಾಗೆ ನಮ್ಮ ಸೋಮ ಅವ್ರದ್ದು ತಿಂತಾ ಇಲ್ಲ ಯಾಕೋ, ಅವ್ರು ಗಿವ್ ಅಪ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲ ರೌಂಡಲ್ಲೂ. ಈಗ 4ನೇ ರೌಂಡ್ ಬಂದು ಮೊಟ್ಟೆ ಬಾಯ್ಲ್ಡ್ ಎಗ್ ತಿನ್ನೋದಿದೆ. ಅದೇ ಥರ ಒಂದೊಂದು ಬಾಯ್ಲ್ಡ್ ಎಗ್ಗೂ 5 ಅಂಕ. ಸೇಮ್ ಟೋಟಲ್ 25 ಅಂಕ ಇರುತ್ತೆ ಈ ರೌಂಡಲ್ಲೂ. ಇದಕ್ಕೂ 2 ನಿಮಿಷ ಟೈಮ್ ಇರುತ್ತೆ. ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ ಟೋಟಲ್ ಅಂಕ ಸಿಗುತ್ತೆ ಇದರಲ್ಲಿ. 1 2 3 ಸ್ಟಾರ್ಟ್. ಇದ್ರಲ್ಲಿ ಪ್ರೋಟೀನ್ ಇರುತ್ತೆ ಅಂದ್ಬಿಟ್ಟು ತಾಟಲ್ಲೇ ಹಾಕೋ ಬ್ರೋ ನೀನು. ಇದ್ರಲ್ಲಿ ಪ್ರೋಟೀನ್ ಇರುತ್ತೆ ಅಂದ್ಬಿಟ್ಟು ನಮ್ಮ ಜಿಮ್ರು ದರ್ಶನ್ ಅವರಂತೂ ಆಗ್ಲೇ 2 ಮೊಟ್ಟೆ ಖಾಲಿ ಮಾಡಿದ್ರು. ಸಂತು ನೀಟ್ ಮುಂದೆ ನೋಡ್ಕೊಂಡ್ ತಿನ್ನೋ ನೀಟಾಗಿ. ಮತ್ ಅದಕ್ಕೆ ಇಟ್ಟಿರೋದು ಈ ಚಾಲೆಂಜ್ ನಿಂಗೆ. ತಿನ್ಲಿ ಮೊಟ್ಟೆ ನೀಟಾಗಿ ಲಗು ತಿಂದು ಖಾಲಿ ಮಾಡು. ಸೋಮವಾರ ತಿಂತೀಯ?
ಬಟ್ ಎದ್ದೋಗಿ ಉಪ್ಪು ಖಾರ ತಂಬ ಅಂತ ಮಟನ್ ಚೆನ್ನಾಗಿ ತಿನ್ನಲ್ಲ, ಬೇರೆ ಯಾವ್ದು ತಿನ್ನಲ್ಲ ನೀವು. ಮೊಟ್ಟೆ ಚೆನ್ನಾಗಿ ಹೇಳ್ಬಿಟ್ಟು ಏನು ಈ 10 ರೂಪಾಯಿ ಇಟ್ಟಿದ್ದು ನಿಮಗೆ 10 ರೂಪಾಯಿ ಇಲ್ಲಿ ಶಿವ ನೀನ್ ಏನು ಇಷ್ಟು ಏ ನಿನ್ನ ನಾಪ ನಿನ್ನ ಇನ್ನೂ 1 ನಿಮಿಷ ಇದೆ, ಇನ್ನೂ 1 ನಿಮಿಷ ಇದೆ. ಅಲ್ಲ ಇಲ್ಲಿ ನೋಡಿಲ್ಲ ಇನ್ನು 1 ನಿಮಿಷ ಆಯ್ತಾನ 1 ನಿಮಿಷದ ನಾ ಖಾಲಿ ಮಾಡ್ದವ. ಹಾ? ಇನ್ನೂ ಟೈಮ್ ಐತಿ, ಬೇಜಾನ ಟೈಮು. ಯಾಕೆ ಬ್ರೋ ಅಳ್ತಿದ್ ಯಾಕೆ? ಅವ್ನ್ ಖುಷಿ ಬಾಳೆಗ್ಬಿಗೆ ಖುಷಿ. ಶಿವ ಅವರು ಲಾಸ್ಟ್ ಮೊಟ್ಟೆ ಟೈಮ್ ಆಯ್ತು 1.5 ನಿಮಿಷಕ್ಕೆ ಶಿವ ಅವರು ಇನ್ನೂ ಆಯ್ತಾ 30 ಸೆಕೆಂಡ್ ಐತೆ. ವಾವ್, ಶಿವ ಅವರು 1.5 ನಿಮಿಷಕ್ಕೆ 5 ಮೊಟ್ಟೆ ತಿಂದು ಖಾಲಿ ಮಾಡ್ತಿದ್ದಾರೆ. ಮೂಸ್ಲಿ ಕ್ಲಾಸ್ ಹೊಡಿಸ್ತೀನಿ. ಶಿವ ಅವರು 1:45 ಕಂಪ್ಲೀಟ್ ಮಾಡಿದ್ರು. 5 ಮೊಟ್ಟೆನ ಅವ್ರು 25 ಅಂಕದೊಂದಿಗೆ ಅವರು ಈ ಏ ಬ್ರೋ ಇನ್ನು ಟೈಮ್ ಐತೆ ತಿನ್ನೋ ಸಂತು, ಇನ್ನೂ 15 ಸೆಕೆಂಡ್ ಐತೆ ತಿನ್ನೋ. ಇನ್ನು ಆಯ್ತು 10 ಸೆಕೆಂಡ್ ಐತೆ, ಮುಗೀತು. 5 ಸೆಕೆಂಡು ಸೆಕೆಂಡು ಕಂಪ್ಲೀಟ್ ಮಾಡಿದ್ದಾರೆ ದರ್ಶನ್ ಅವರು. ನಂಗೆ ಯಾರು ಪೋಟಿನೇ ಅಲ್ಲ ಟೈಮ್ ಅಪ್ ಟೈಮ್ ಅಪ್ ಟೈಮ್ ಅಪ್. 5 ಮೊಟ್ಟೆ ಬೇಗ ತಿನ್ನೋದಲ್ಲ ಬ್ರೋ. ಪೋಟಿ ಅಂದ್ರೆ ಪೋಟಿ, ನೀನ್ ಯಾವತ್ತೂ ಸೋಲ್ಬಾರ್ದು, ಗೆಲ್ಬೇಕು, ತಿನ್ನು. ಒಳಗೆ ಹಾಕೋಬೇಕು ಹೊಟ್ಟೆಗೆ. ಬ್ರೋ ಅಂತ ವಾಮಿಟ್ ಹೋಗಂತ ತಡಿ, ಅವ್ ಬರ್ತಾನೆ. ಈ ಕಳ್ರಿ ನೋಡಿರಲ್ಲ, ಇಲ್ಲ ಕಾಂಪಿಟೇಷನ್ ಇಲ್ದಂಗೆ ಮೊಟ್ಟೆ ತಿನ್ನೋರು ಇವರು. ಅಲ್ಲಿ ನಮ್ಮ ಶಿವ ಅವರು ಸೋತಿದ್ರು, ಅದಕ್ಕೆ ಕಾರಣಕ್ಕೋಸ್ಕರ ಅವ್ರನ್ನ ಕರೆದಿದ್ದೆ ಈ ಸಲ ಆದರೂ ವಿನ್ ಆಗಲಿ ಅಂತ. ಅವರು ಫ್ಯಾನ್ಸ್ ಎಲ್ಲ ಶಿವಣ್ಣ ಇರೋದು ನೋಡಿ ಶಿವಣ್ಣನೇ ಗೆಲ್ತಾರೆ ಅಂತೇಳಿ ಕಾಮೆಂಟ್ ಬೇರೆ ಹಾಕಿದ್ರು. ಅದಕ್ಕೋಸ್ಕರ ಅವ್ರನ್ನ ಕರೆಸಿದ್ದೀನಿ ಈ ಕಾಂಪಿಟೇಷನಲ್ಲಿ. ಆದರೆ ಶಿವ ಅವರು ಅದೇ ಥರ ಮಾತನ್ನ ತಲೆಗೆ ತಗೊಂಡು ಎಲ್ಲ ರೌಂಡಲ್ಲೂ ಫಸ್ಟ್ ಬಂದು ಅವ್ರು ಕೊನೆಯದಾಗಿ 5 ಮೊಟ್ಟೆನ 1.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಈ ಚಾಲೆಂಜ್ನ ವಿನ್ನರು ನಮ್ಮ ಶಿವ ಅವರು. ಶಿವ ಅವ್ರ ಗಾತ್ರಕ್ಕೆ ತಕ್ಕಂತೆ ಚಾಲೆಂಜ್ ಇಟ್ಟಿದ್ದೀನಿ, ಅವರೇ ವಿನ್ ಆಗಿದ್ದಾರೆ. ಈ ಚಾಲೆಂಜಲ್ಲಿ ಫಸ್ಟ್ ಬಂದು ನಮ್ಮ ಶಿವ ಅವರು ಲಾಸ್ಟ್ ಚಾಲೆಂಜಲ್ಲಿ ಸೋತಿದ್ರು ಅಂದ್ಬಿಟ್ಟು ಈ ಚಾಲೆಂಜಲ್ಲಿ ಫುಲ್ಲು ಸೀರಿಯಸ್ ಆಗಿ ತಗೊಂಡು ಈ ಚಾಲೆಂಜಲ್ಲಿ ಫಸ್ಟ್ ಬಂದಿದ್ದಾರೆ. ಅವ್ರದ್ದೊಂದು 2 ಮಾತು ಕೇಳೋಣ ಈಗ. ಲಾಸ್ಟ್ ಪಾನಿಪುರಿ ಚಾಲೆಂಜ್ ಇತ್ತು, ಅದ್ರಾಗ ಸೋತಿದ್ದೆ ನಾನು. ಈ ಸಲ ರವಿಯವ್ರ ಚಾನ್ಸ್ ಕೊಟ್ಟರು, ಸೊ ಅದಕ್ಕೆ ಎಲ್ಲಾರನ್ನೂ ಹಿಂದಿಕ್ಕಿ ಫುಲ್ ಬೀಸ್ಟ್ ಅಂತ ಪ್ರೂವ್ ಮಾಡಿದ್ದೀನಿ. ನಮ್ಗೆ ತಿನ್ನಕ್ಕೆ ಕೊಟ್ರೆ ಹಂಡೆಗಟ್ಲೆನ ತಿಂತೀವಿ. ಆನೆ ನಡೆದಿದ್ದೆ ದಾರಿ. ಮುಂದಿನ ಸಲನೂ ಫುಡ್ ಚಾಲೆಂಜಲ್ಲಿ ನಾನೇ ಗೆಲ್ಲೋದು. ಚಾಲೆಂಜಲ್ಲಿ ಕಾಂಪಿಟೇಷನ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.